ಈಗ ನಮ್ಮ ಜೊತೆ ಮಾತನಾಡ್ತಾರೆ ಮಂಜುನಾಥ್. ಇವರು ಟೌನ್ಶಿಪ್ ಪರ ಇರೋರು. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಏನ್ ಸರ್ ಇದು, ಅಧಿಕಾರಿಗಳಿಗೆ ಈ ರೀತಿಯಾಗಿ ಒಂದು ಪೂಜೆಯನ್ನು ಮಾಡಿಬಿಟ್ಟಿದಾರಲ್ಲ. ಈಗ ಒಂದು 80% ಜನ ಕೊಡಲ್ಲ ಅಂತ ಹೇಳ್ತಾರೆ ಸರ್ಕಾರದವರು, ಇನ್ನು 80% ಜನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿಮ್ದೇನು ಕತೆ, ನೀವೇನ್ ಹೇಳ್ತೀರಾ ಅಂತ? ಮೇಡಮ್, ಇವತ್ತು ಮೈಸೂರಿಂದ ಮಂಡ್ಯದಿಂದ ಒಂದು ಬಸ್ ಬಂದೈತೆ. ಮೈಸೂರಿಂದ ಒಂದು ಬಸ್ ಮಂಡ್ಯದಿಂದ ಎಲ್ಲ ಕಬ್ಬ ಬೆಳೆಗಾರರು ಬಂದಿದ್ರು. ಅವ್ರು ಹುಮ್ಮಸ್ಸಲ್ಲಿ ತಗೊಂಡೋಗಿ ಮಾಡವ್ರೆ. ಓಕೆ, ಮಾಡ್ಲಿ. ಎಲ್ಲ ಪೊಲೀಸರು ಅವ್ರಿಗೆ ಸಪೋರ್ಟ್, ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. 100 ಜನ ಪೊಲೀಸರು ಅವ್ರ ಇಲ್ಲಿ ಅಧಿಕಾರಿಗಳು ಓಡಿಸ್ತಾರೆ JMC ಅವ್ರಿಗೆ ಅಂತ ಅಂದ್ರೆ ಎಷ್ಟು ಮಟ್ಟಕ್ಕೆ ಹೋಗೈತಿ ಅಂತ ಲೆಕ್ಕ ಮಾಡಿ. ಓಕೆ, ಎಲ್ಲ ಹೊರಗಡೆಯಿಂದ ಜನನ್ ಕರ್ಸಿ ಓಡಿಸೋದು ಇದು ಮಾಡೋದು ಮಾಡ್ತಾವ್ರೆ. ಇವತ್ತು ಒಂದ್ ಬಸ್ ಬಂದೈತೆ, ಅದು ವಿಡಿಯೋನು ಬೇಕಾದ್ರೆ ಕಳಿಸ್ತೀವಿ. ಬಸ್ ಬಂದಿರೋದು ಓಕೆ, ಎರಡು ಟಾಟಾ AC ಎಲ್ಲ ಬಂದೈತೆ. ಓಕೆ ಮಂಜುನಾಥ್ ಅವರೇ, ಈಗ ನೋಡಿ, ಈಗ ಹೋಲ್ಡಲ್ ಇದ್ದಾರೆ ನೋಡಿ ನಾಗೇಂದ್ರ ಅವರು. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನೋಡಿ ಸರ್, ಅವರು ಇವಾಗ ಟೌನ್ಶಿಪ್ ಪರ ಅವ್ರು ಹೇಳ್ತಾ ಇದಾರಲ್ಲ ಸರ್, ಇವಾಗ ಬೇಕು ಅಂತಾನೆ ಮಾಡ್ತಾ ಇದಾರಾ ಅಂತ ಹೇಳಿ ಏನ್ ಹೇಳ್ತೀರಾ ನೀವು ಮಂಜುನಾಥ್ ಅವರಿಗೆ? ನಾವೆಲ್ಲ ರೈತ ಚಳವಳಿ 46 ವರ್ಷ ಇತಿಹಾಸ ಇದೆ. ಸಂಯುಕ್ತ ಹೋರಾಟ ಕರ್ನಾಟಕ 42 ಸಂಘಟನೆಗಳು, ನಾವು ರೈತರು, ಕಾರ್ಮಿಕರು, ದಲಿತ ಸಂಘಟನೆಗಳೆಲ್ಲ ಇದ್ದೀವಿ. ಆ ಜನರ ಹತ್ರ ನಾವು ಯಾವುದೇ ಒಂದು ಚಳವಳಿಗೆ ಸಪೋರ್ಟ್ ಮಾಡ್ಬೇಕಾದ್ರೆ ಜನರ ಜೈನ್ ಆಗಿದೆಯಾ, ನಿಜವಾಗ್ಲೂ ಜನ ವಿರೋಧ ಮಾಡ್ತಾ ಇದ್ರ, ಅಥವಾ ಇನ್ನತ್ರ ಲಾಬಿ ಇದೆಯಾ, ಅಥವಾ ರಿಯಲ್ ಎಸ್ಟೇಟ್ ಲಾಬಿ ಇದೆಯಾ, ಎಲ್ಲ ತಿಳ್ಕೊಂಡೇ ಹೋಗೋದು. ನಾವು ರಿಯಲ್ ಎಸ್ಟೇಟ್ ಮಾಡೋರೆಲ್ಲ ಅಲ್ಲೇ ಇರೋದು. ನಾವು ಮಾತಾಡಕ್ ಅವಕಾಶ ಕೊಡಿ. ನಾವು ಸ್ಟಡಿ ಮಾಡಿ ಆ ರೈತರು ಜನ ಜೀವನಲ್ಲಿ ನಿಜಾಲು ಜನ ಇರೋದ್ರಿಂದ ನಾವು ಸಪೋರ್ಟ್ ಮಾಡಿದೀವಿ. ಅದಕ್ಕೆ ಸಪೋರ್ಟ್ ಮಾಡಕ್ಕೆ ಎಲ್ಲ ಕರ್ನಾಟಕದ ಬೀದರಿಂದ ಬಂದು ಸಪೋರ್ಟ್ ಮಾಡಿದ್ದಾರೆ, ಬೆಳಗಾವಿಯಿಂದ ಬಂದು ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ರಾಜಕೀಯ ಮಿಕ್ಸ್ ಮಾಡಿ ರೈತರ ಹೋರಾಟಕ್ಕೆ ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸ್ತದು. ಯಾವುದೋ ಒಂದು ಜನ ಚಳವಳಿ ಇಡೀ ಪ್ರಪಂಚಾದ್ಯಂತ ರೈತರ ಪರವಾಗಿ ನಿಂತಿತ್ತು. ನಾವು ರೈತ ಆಂದೋಲನ ಡೆಲ್ಲಿಲಿ ಮಾಡಿದಾಗ ದೇವನಹಳ್ಳಿ ವಿಷಯದಲ್ಲಿ ಇಡೀ ರಾಜ್ಯನ ಪರವಾಗಿ ನಿಂತಿತ್ತು. ಅದರಿಂದ ರೈತರು ಅಲ್ಲಿ ಟೌನ್ಶಿಪ್ ಕೊಡಕ್ಕೆ 80 ಭಾಗ 23ನೇ ತಾರೀಕು ಮಾಡ್ತೀವಲ್ಲ, ಗೊತ್ತಾಗ್ಲಿಲ್ಲ ಯಾರು ವಿರೋಧ ಇದೆ ಯಾರು ಪರ ಇದೆ ಗೊತ್ತಾಗಿದೆ. ಇಲ್ಲಿ ಏನಾಗಿದೆ, ನಾವು ರೈತರ ನೈಜ ವಿಷಯಕ್ಕಿಂತ ರಾಜಕೀಯ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದಾವೆ. ಒಂದ್ ಕಡೆ ಅಲ್ಲಿ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ, ದಳ ವರ್ಸಸ್ ಕಾಂಗ್ರೆಸ್, ಇವೆಲ್ಲ ನಡಿಬೇಕು ಅಂತ ಹೇಳಿವಿ. ರಾಜಕೀಯ ಯಾವುದೇ ವ್ಯಕ್ತಿಗಳು ರಾಜ್ಯ ವ್ಯಕ್ತಿಗಳು ಸಪೋರ್ಟ್ ತಗೊಳ್ಳಿ, ಆದ್ರೆ ರೈತರದೇ ವಿಚಾರ ಹೋರಾಟದ್ದು ಅಂತ ನಾವು ಮಾಡಿದೀವಿ, ಸ್ಪಷ್ಟವಾಗಿದ್ದೀವಿ. ಇಲ್ಲಿ ರಾಜಕೀಯದಲ್ಲಿ ಯಾರದೇ ಮೇಲಾಟಕ್ಕಾಗ್ಲಿ ನಾವು ಅವಕಾಶ ಕೊಡುದಿಲ್ಲ ರೈತರಿಗೆ. ಮಂಜುನಾಥ್ ಅವ್ರು ಏನ್ ಹೇಳ್ತೀರಾ, ನೀವೇನ್ ಹೇಳ್ತೀರಾ ಇದಕ್ಕೆ? ಮೇಡಮ್, ಇಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದೇ ತಡ್ಕೊಳಕ್ ಆಯ್ತಾ ಇಲ್ಲ ಇವರು ಅಪ್ಪ ಮಕ್ಳಿಗೆ. ಹೌದಾ ಸರ್? ನಾಗೇಂದ್ರ ಸರ್, ಹೌದಾ? 2006ರಲ್ಲಿ ನಮ್ನೆಲ್ಲ ಹಾಳು ಮಾಡಿ 20 ವರ್ಷದಿಂದ ಹಾಳು ಮಾಡಿ ಅಣ್ಣಕಲ್ಲಿ ಕೊಟ್ಟು ಹೊಂಟೋದ್ರು ನಮ್ನ. ಇವಾಗ ಏನು ಅಂದ್ರೆ DK ಶಿವಕುಮಾರ್ ಆಗಿರೋ ತಡ್ಕೊಳಕ್ ಆಯ್ತಾ ಇಲ್ಲ. ಅಪ್ಪ ಮಕ್ಳು ಏನೋ ಎತ್ಕಟ್ ಮಾಡ್ತಾವ್ರೆ. ಮಾಡ್ಲಿ ಬಿಡಿ, ನಾವು ಪರ ಇರೋ ಜನ ಇದ್ದೀವಲ್ವಾ. ನಾಗೇಂದ್ರ ಸರ್, ನಾವು ಇದ್ ಮಾಡೋದ್ ಬಿಡಿ, ಸರ್ಕಾರದ ಗಮನ ತರ್ತೀವಿ ನಾವು. DK ಶಿವಕುಮಾರ್ ಒಳ್ಳೇದ್ ಮಾಡ್ಲಿ ಅಂತ ನಾವು ಅವ್ರ ಶುಭಾಶಯಗಳನ್ನ ಕೋರ್ ಬಂದಿದೀವಿ. ನಾವು ಅಯ್ಯೋ ಸಾರ್, ನಾವು ನೋಡಿದೀವಿ ಸರ್, ಇಲ್ಲೆಲ್ಲ ಏನೇನ್ ನಡೀತದೆ ಅಂತ ನಾವು ನೋಡಿದ್ವಿ. ನಾವು JDS ಅಲ್ಲಿ ಎಲ್ಲ ಇದ್ ಮಾಡೋರು, ಯಾರ್ಯಾರು ಎತ್ಕಟ್ಟಿದ್ರು, ಯಾರ್ಯಾರು ನೆನ್ನೆ JDS ಬಗ್ಗೆ ನೀವು ಮಾತಾಡ್ಕೊಳ್ಳಿ, ನಾ ರೈತ ಚಳವಳಿ ಬಗ್ಗೆ ಮಾತಾಡ್ತಿರೋದು. ಅಯ್ಯೋ ಸಾರ್, ಇಲ್ಲೆಲ್ಲ ನಡೀತಿರೋ ಯಾರು ಸ್ವಾಗತ ಮಾಡಿದೀವಿ. ಬಿಡದಿ ಹೋರಾಟ ವಿರೋಧ ಮಾಡ್ತೀವಿ. ನೆನ್ನೆ ಬಂದೆ ಇಲ್ಲಿ ಮೀಟಿಂಗ್ ಮಾಡಿ ನಾಳೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಎಲ್ಲ ಮಾಹಿತಿ ಕೊಟ್ಬಿಟ್ಟು ಹೋಗವ್ರ. ನಿನ್ನೆ ಅದು ಬೇಕಾದ್ರೆ ವಿಡಿಯೋ ಕಳಿಸ್ತೀವಿ. ಎಲ್ಲ ರಾಜಕೀಯ ನಡೀತಿರೋದು ಇಲ್ಲಿ. ಏನ್ ಬೇಕಾದ್ರೂ ಮಾಡ್ಬೋದು, ಪಾದಯಾತ್ರೆ ಮಾಡ್ಬೋದು, ಆದ್ರೆ ನಾವು ಚಳವಳಿಗಾರರು ಯಾವುದೇ ರಾಜಕೀಯ ಪಕ್ಷದ ಮಂಜುನಾಥ್ ಸರ್, ರೈತರ ಬದುಕು ಮುಖ್ಯ ಆಗಬೇಕು ಸರ್. ಇವಾಗ ಸರ್ಕಾರದವ್ರು ನಿಮಗೆ 2 ಕೋಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2 ಕೋಟಿ ಸಾಕು ಸರ್ ನಿಮಗೆ? 2 ಕೋಟಿ ಮೇಡಮ್, ಇಲ್ಲಿ ಪರಿಸ್ಥಿತಿ ಹಂಗಿದೆಯಲ್ಲ ಮೇಡಮ್. 2006ರಿಂದ ಒಂದು ರೈತರು ಭೂಮಿ ಜೀವ ನೋಡ್ತಾರೆ, ಒಂದು ಇದ್ ಮಾಡಿಸ್ಲಿಲ್ಲ ಯಾರು, ಒಂದು ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿಸ್ಲಿಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ಒಂದು ಯಾವ ಲೇಔಟ್ ಇಲ್ಲ ಒಂದು ಇದು ಫ್ಯಾಕ್ಟ್ರಿನ ಏನೋ ಆದಾಗ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿಸ್ತಾರೆ. ಇದು ಇದಾಗಿದಾಗ ಏನು ಇದು ರೆಡ್ ಝೋನ್ ಆಗಿದಾಗ ಯಾರು ಮಾಡಿಸ್ತಾರೆ ವ್ಯಾಲ್ಯೂಯೇಷನ್? ಬನ್ನಿ
ಬೆಂಗಳೂರವ್ರು ಬನ್ನಿ 40% ಜನ ತೆಗ್ದಿ ಎಲ್ಲ ಪಾಲ್ಬಿಟ್ಟಾರೆ. Okay. ಕುಮಾರಸ್ವಾಮಿ 32 ಎಕರೆ ಇದೆಯಲ್ಲ, ಏನ್ ಮಾಡಿದಾರೆ ಅಲ್ಲಿ? ನಾಗೇಂದ್ರ ಸರ್, ಮಂಜುನಾಥ್ ಸರ್, ನಿಮ್ಮಲ್ಲೇ ಕಚ್ಚಾಟಗಳು ಬೇಡ. ಒಂದೇ ಊರಿನಲ್ಲಿ ಅಣ್ಣ ತಮ್ಮಂದ್ರಂತೆ ಇರಬೇಕಾದವರು ಈಗ ಸರ್ಕಾರ ಜೊತೆಗೆ ಹೋರಾಡಿ ಅದನ್ನು ಬಿಟ್ಟು ಒಂದೇ ಊರಲ್ಲಿ ಯಾಕೆ ಕಚ್ಚಾಟ ಮಾಡ್ಕೊಳ್ತೀರಾ? ಮೇಡಮ್, ನಾವು ಇರ್ಬೇಕು ಅಂತಾನೆ Okay. ಭಾವಿಸ್ಕೊ ಬಂದ 1.5 ವರ್ಷದಿಂದ. ಓಕೆ ಸರ್, ಓಕೆ ಓಕೆ. ಯಾರು ರೈತರು ಅಂತ ಓಡಾಡ್ತಾರಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಾಗೇಂದ್ರ ಸರ್, ಥ್ಯಾಂಕ್ ಯು ಮಂಜುನಾಥ್ ಸರ್, ಥ್ಯಾಂಕ್ ಯು.